ಹೌದಾ? ನಮಸ್ಕಾರ ಎಲ್ಲರಿಗೂ. ಸೋಹನ್ಗೆ ಎಕ್ಸಾಮ್ ನಡೀತಾ ಇದೆ, ಹಾಗಾಗಿ ಅವನು ಅಡುಗೆ ಮನೆಗೆ ಓದ್ಕೊಳ್ಳೋಕೆ ಬಂದಿದ್ದಾನೆ. ಈಗ ಅವ್ನಿಗೆ ಓದಿಸ್ಕೊಂಡು ನಾನು ಅಡುಗೆನ ಪ್ರಿಪೇರ್ ಮಾಡ್ತೀನಿ. ಇವತ್ತು ನಮ್ಮ ಮನೇಲಿ ಹಸಿ ಅವರೆಕಾಳು ಸಾಂಬಾರು. ಅದನ್ನು ನಿಮಗೆ ನಮ್ಮ ಮನೇಲಿ ಯಾವ ಶೈಲಿನಲ್ಲಿ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಸರಿ, ಹಾಗೆ ಮಾಡು. ಇಲ್ಲ, ಇಲ್ಲೇನೋ ಅದು ಸೆಟ್ಟಿಂಗ್ ಏನೋ ಆಫ್ ಆಗಿತ್ತು, ಆನ್ ಮಾಡ್ತಾ ಇದ್ದೀನಿ. ನಾನು ಏನೋ ಮಾಡ್ತೀನಿ, ನೀನು ಬರ್ಕೋ, ಅಲ್ಲ ಓದ್ಕೋ. ಅಲ್ಲಿ ಹಾಲಲ್ಲಿ ಓದ್ಕೊಳಕ್ಕಾಗ್ತಿರ್ಲಿಲ್ವಾ? ರೂಮಿಗೆ ಬಂದಿದೆಯಲ್ಲ ಅಡುಗೆ ಮನೆಗೆ. ಹಾಂ, ಹಾಲಲ್ಲಿ ಓದ್ಕೊತಾ ಇರು. ಹಾಂ, ನಾಳೆ 2 ಎಕ್ಸಾಮ್ ಅಲ್ವಾ? ನಾಳೆ 2 ಎಕ್ಸಾಮ್ ಅಲ್ವಾ? ಹ್ಞೂ, ಈಸಿನಾ? ಹಾಂ, ಕನ್ನಡ ಈಸಿ ಇತ್ತಾ ಟಫ್ ಆಗಿತ್ತಾ? ಈಸಿ ಎಲ್ಲ ಬರ್ತಿದೆಯಾ? ತುಂಬ ಈಸಿನಾ? ನಾಳೆ ಗೊತ್ತಾಗುತ್ತೆ ಇಂಗ್ಲೀಷ್. EVS ಇಂಗ್ಲೀಷ್. SWIMMING ಅಲ್ವಾ? ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್. ಹಾಂ, ಸಾಂಬಾರಿಗೆ ಖಾರ ರುಬ್ಬಣ ಅನ್ನೋ ಅಷ್ಟರಲ್ಲಿ ಕರೆಂಟ್ ಹೊರ್ಟೋಯ್ತು. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು, ಅಷ್ಟರಲ್ಲಿ ಕರೆಂಟ್ ಹೋಯ್ತಲ್ವ. ಸೋಹನ್ಗೆ ಸ್ವಲ್ಪ ಓದಿಸೋಣ ಅಂತ ಹೇಳ್ಬಿಟ್ಟು ಅವನ ಹತ್ರ ಬಂದು ಟಾರ್ಚ್ ಲೈಟ್ ಆನ್ ಮಾಡಿಕೊಂಡು ಓದ್ಸೋಕ್ಕೆ ಕೂತ್ಕೊಂಡಿದ್ದೀನಿ. ಏನಾದರೂ ಕೆಲಸ ಮಾಡಬೇಕಾದ್ರೆ ಮತ್ತು ಈ ರೀತಿ ಒನ್ ಬೈ ಒನ್ ಕೆಲಸಗಳು ಬರ್ತಾನೆ ಇರುತ್ತೆ. ಅಂಥ ಟೈಮಲ್ಲಿ ಹಿಂಗೆ ಕರೆಂಟ್ ಏನಾದರೂ ಕೈ ಕೊಟ್ಟರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಇವತ್ತು ನಂಗೆ ಹಂಗೆ ಆಗಿದ್ದು. ಅಡುಗೆ ಮಾಡಿ ಮುಗಿಸೋ ಅಷ್ಟರೊಳಗೆ ಸಾಕಪ್ಪ ಅನಿಸ್ಬಿಡ್ತು. ಅಷ್ಟು ಸಲ ಕರೆಂಟ್ ಹೋಗಿರೋದು ಇವತ್ತು. ಯಾವತ್ತೂ ಹೀಗೆಲ್ಲ ಕೈ ಕೊಡ್ತಿರ್ಲಿಲ್ಲ, ಇವತ್ತು ಹಿಂಗಾಗಿದೆ. ಮತ್ತು ಒಂದು 1/4 ಗಂಟೆ ಆದಮೇಲೆ ಕರೆಂಟ್ ಬಂತು. ರುಬ್ಬೋದಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ ಕಾಯಿ ತುರಿದಿಟ್ಕೊಂಡಿದ್ನಲ್ವ, ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾವು ಖಾರ ನೋಡಿ ಖಾರದ ಪುಡಿನ ಹಾಕ್ಕೊಳ್ಬೇಕಾಗತ್ತೆ. ನಮ್ಮ ಮನೇಲಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ 2 ಸಪ್ರೇಟಾಗಿ ಮಾಡಿಸಿಟ್ಕೊಂಡಿರ್ತೀವಿ. ಖಾರದ ಪುಡಿ ಖಾರ ಇದ್ದರೆ ನೋಡು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಜಾಸ್ತಿ ಹಾಕಿದರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಅದನ್ನು ಕೂಡ ನೋಡಿ ನಾವು ಕರೆಕ್ಟಾಗಿ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣದಾಗಿ ರುಬ್ಕೊಳ್ಬೇಕು. ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟ್ಪಟ ಅಂತ ಸಿಡಿಬೇಕು. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬೇಕಾದ್ರೆ ಆದಷ್ಟು ಸ್ವಲ್ಪ ದೂರ ನಿಂತ್ಕೊಂಡು ಹಾಕಿ. ಜೊತೆಗೆ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೆ. ಟೋಟಲ್ 2 ಈರುಳ್ಳಿ ನಾನು ಹಾಕಿದ್ದು. ಅದರಲ್ಲಿ 1 ರುಬ್ಬದಕ್ಕೆ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ.
ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ. ಆದಷ್ಟು ಉರಿನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗೋದಿಲ್ಲ, ಇಲ್ಲಾಂದರೆ ಬೇಗನೆ ಸೀದೋಗ್ಬಿಡುತ್ತೆ ಈರುಳ್ಳಿ. ಇಷ್ಟಾದರೆ ಸಾಕು. ಇದ್ರ ಜೊತೆಗೆ ನಾನಿಲ್ಲಿ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಅಡುಗೆ ಮಾಡಬೇಕಾದ್ರೆ ಪಕ್ಕದಲ್ಲಿ ಈ ರೀತಿ ಒಂದು ಪ್ಲೇಟ್ ಇಟ್ಕೊಂಡಿರ್ತೀನಿ. ಈ ಪ್ಲೇಟ್ ಇಟ್ಕೊಂಡು ಸೌಟ್ ಇಟ್ಕೊಂಡ್ರೆ ಒಲೆ ನೀಟಾಗಿರುತ್ತೆ. ಇಲ್ಲ ಅಂತ ಅಂದರೆ ಈ ಒಲೆ ಮೇಲೆ ಇಟ್ಕೊಂಡ್ರೆ ಗಲೀಜಾಗೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ಇದೊಂದು ಟಿಪ್ಸ್ನ ನಾನು ಫಾಲೋ ಮಾಡ್ತೀನಿ ಯಾವಾಗಲೂ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಖಾರನ ರುಬ್ಕೊಂಡಿದ್ಮೇಲೆ ಆ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಈ ಖಾರದ್ದು ಜಾರ್ ಏನಿದೆ ಇದಕ್ಕೆ ಈ ರೀತಿ ವಾಶ್ ಮಾಡಿಕೊಂಡು ನೀರನ್ನು ಸೇರಿಸ್ಕೊಳ್ತೀನಿ. ಮತ್ತು ಅವರೆಕಾಳು ರೆಡಿ ಇದೆ. ಕಾಳನ್ನ ಡೈರೆಕ್ಟಾಗಿ ಏನೂ ತರಕಾರಿ ಬೇಡ, ಬರೀ ಅವರೆಕಾಳನ್ನ ಈ ರೀತಿ ಹಾಕ್ಕೊಂಡು ಸಾಂಬಾರು ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ತರಕಾರಿ ಹಾಕೋದಕ್ಕಿಂತ ಹಾಗೆ ಮಾಡೋದಕ್ಕೆ. ಅಮ್ಮ ಮಾಡಿದರೆ ತರಕಾರಿ ಸೇರಿಸ್ತಾರೆ, ನಾನು ಮಾಡಿದರೆ ಯೂಶ್ವಲಿ ತರಕಾರಿ ಹಾಕಲ್ಲ. ಮತ್ತು ಇದಕ್ಕೆ ಹುಣಸೆಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ. ಹಸಿ ಕಾಳಲ್ವಾ, ಹಾಗಾಗಿ ಹುಣಸೆಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸೊ ನಾನು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು, ಅದು ಬೆಂದು ಸರಿಯಾಗುತ್ತೆ. ಇಷ್ಟು ಮಾಡ್ಕೊಂಡಿದ್ದೀನಿ ನಾನು. ಸಾಂಬಾರು ಆಗೋ ಅಷ್ಟರಲ್ಲಿ, ಇದು ಕೂಗೋ ಅಷ್ಟರಲ್ಲಿ ನಾನು ಅನ್ನಕ್ಕೆ ಇಟ್ಬಿಡ್ತೀನಿ. ಸೊ ಮತ್ತೆ ಕರೆಂಟ್ ಹೊಟ್ಟೋಯ್ತು. ಇವತ್ತು ಯಾಕೆ ಹಿಂಗೆ ಮಾಡ್ತಾಯಿದೆ ಅಂತ ಗೊತ್ತಿಲ್ಲ, ಸಖತ್ತು ಡಿಸ್ಟರ್ಬ್ ಮಾಡ್ತಾಯಿದೆ ಕರೆಂಟು. ಇವತ್ತು ಅಡುಗೆ ಮಾಡೋ ಅಷ್ಟರಲ್ಲಿ ನಿಜವಾಗ್ಲೂ ಸಾಕಾಗೋಯ್ತು. ಯಾಕೆ ಅಂತ ನಿಮಗೂ ಗೊತ್ತಲ್ವಾ, ಎಷ್ಟು ಸಲ ಕರೆಂಟ್ ಹೋಯ್ತು ಅಂತೇಳಿ. ಮಗನಿಗೆ ಎಕ್ಸಾಮು, ಅವ್ನಿಗೆ ಓದಿಸ್ಕೊಡ್ಬೇಕು, ಈ ಕಡೆ ಅಡುಗೆ ಮಾಡಬೇಕಾದ್ರೆ ಕರೆಂಟ್ ಹೋಗ್ತಾ ಇದೆ. ಹಿಂಗಾದರೆ ಹೆಂಗಿರುತ್ತೆ ಅಲ್ವಾ. ಫೈನಲಿ ಕರೆಂಟ್ ಹೋದ ಟೈಮಲ್ಲಿ ಅನ್ನ ಮುದ್ದೆ ಎರಡೂ ಆಯಿತು. ಸೊ ನಾನು ಮಧ್ಯಾಹ್ನ ಬೇಗ ಊಟ ಮಾಡಿರ್ತೀನಿ, ಹಾಗಾಗಿ ಹೊಟ್ಟೆ ಹಶ್ವಾಗ್ಬಿಟ್ಟಿರುತ್ತೆ. ನನಗೆ ಈ ರೀತಿ ಅವರೆಕಾಳು ಸಾಂಬಾರಿಗೆ ಮುದ್ದೆ ಇದ್ಬಿಟ್ರೆ ಸಖತ್ ಇಷ್ಟ ಆಗುತ್ತೆ ನನಗೆ. ಬಸ್ಸಾರು, ಹಸಿ ಕಾಳು ಸಾಂಬಾರು, ಚಿಕನ್ ಸಾಂಬಾರು, ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಸಾಂಬಾರು ರೆಡಿಯಾಗಿದೆ. ಇವಾಗ ಸೋಹನ್ ಕೂಡ ಊಟ ಮಾಡ್ತಾ ಇದ್ದಾನೆ. ಅವನು ಮುದ್ದೆ ತಿನ್ನಲ್ಲ. ಸೊ ಬನ್ನಿ ಊಟ ಮಾಡೋಣ. ನಿಮ್ಮ ಮನೇಲಿ ಏನು ಸಾಂಬಾರು ಅಂತೇಳಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಕುಕ್ಕಿಂಗ್ ಲಾಗ್ ಆಗಿದ್ದರಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.